ನಮಸ್ಕಾರ ಪ್ರೇಕ್ಷಕರೇ, ಬಿಸಿ ಸುದ್ದಿ ವಾಹಿನಿಯ ಕೋಟೆನಾಡಿನ ಕವಿಕರ ಪರಿಚಯ ಕಾರ್ಯಕ್ರಮಕ್ಕೆ ತಮಗೆ ಅಭಿಮಾನದ ಸ್ವಾಗತ ಸುಸ್ವಾಗತ. ಆತ್ಮೀಯರೇ, ಸ್ಟೂಡೆಂಟ್ ಲೈಫ್ ಈಸ್ ಗೋಲ್ಡನ್ ಲೈಫ್ ಎನ್ನುವಂಥ ಮಾತಿದೆ. ಬಾಲ್ಯದಲ್ಲಿ ತನ್ನ ಬದುಕನ್ನು ಅಚ್ಚುಕಟ್ಟಾಗಿ ಕಟ್ಟಿಕೊಳ್ಳಬಲ್ಲಂಥ ವ್ಯಕ್ತಿ ಮುಂದೊಂದು ದಿನ ಆದರ್ಶ ವ್ಯಕ್ತಿಯಾಗಿ ಬದುಕಬಲ್ಲ ಅನ್ನೋದಕ್ಕೆ ಅನೇಕ ಉದಾಹರಣೆಗಳನ್ನು ಕೇಳಿದ್ದೀರಿ. ಅಂತಹ ಒಂದು ಪ್ರಯತ್ನದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡು ಒಂದು ಕಡೆ ವಿದ್ಯಾಭ್ಯಾಸ, ಮತ್ತೊಂದು ಕಡೆ ತಮ್ಮ ಅಭಿರುಚಿಗಳನ್ನು ಅಭಿವ್ಯಕ್ತಿಪಡಿಸುವ ಮಾಧ್ಯಮವಾಗಿ ಕವಿಯಾಗಿ ಕಾವ್ಯವನ್ನು ಬರೆಯುವ ಸಾಹಸಕ್ಕೆ ಕೈ ಹಾಕಿದ ಮಿತ್ರರೊಬ್ಬರನ್ನು ನೊಟ್ಟಿಗೆ ಇವತ್ತಿದ್ದಾರೆ. ಅವರೆಂದರೆ ಬೆಳಗೆರೆ ಎಂದ ತಕ್ಷಣವೇ ನಿಮಗೆಲ್ಲ ನೆನಪು ಬರುವುದು ಆದರ್ಶ ಶಿಕ್ಷಕ, ಸರಳ ಸಜ್ಜನಿಕೆಯ ಸಂತ, ಬಾಳಿ ಬೆಳಗಿದ ಬೆಳಗೆರೆ ಕೃಷ್ಣಶಾಸ್ತ್ರಿಗಳ ಕರ್ಮಭೂಮಿ. ಅಂತಹ ಊರಿನಿಂದ ಬಂದಿರುವಂಥ BL ಪ್ರವೀಣ್ ಕುಮಾರ್ ಎನ್ನುವ ಕವಿ ಮಿತ್ರರನ್ನ ಈ ಕಾರ್ಯಕ್ರಮಕ್ಕೆ ನಾನೀಗ ಬರಮಾಡ್ಕೊಳ್ತೇನೆ. ಸರ್, ತಮಗೆ ಅಭಿಮಾನದ ಸ್ವಾಗತ. ನಮಸ್ತೆ. ಪ್ರವೀಣ್ ಕುಮಾರ್ ಅಂದ ತಕ್ಷಣವೇ ಬಾಲ್ಯದಲ್ಲಿ ನಿಮ್ಮ ಬದುಕು ಈ ಹೊತ್ತಿನ ಬದುಕಿಗೆ ಹೇಗೆ ಪೂರಕವಾಗಿ ನಿಮ್ಮ ಬಾಲ್ಯದ ದಿನಗಳಿದ್ದು ಅನ್ನೋದನ್ನು ಒಮ್ಮೆ ನಮ್ಮ ಜೊತೆ ಹಂಚಿಕೊಳ್ಳಿ. ಓಕೆ ಸರ್. ನನ್ನ ಹೆಸರು ಪ್ರವೀಣ್ ಕುಮಾರ್ ಅಂತಂದೆ, ಬೆಳಗೆರೆ ಸರ್. ನಮ್ಮದು ಸಾಮಾನ್ಯವಾಗಿ ಬಡ ಕೃಷಿಕ ಕುಟುಂಬ ಸರ್. ಓಕೆ. ನಾವು ತಂದೆ ಲಿಂಗಯ್ಯ ಅಂತೇಳಿ, ತಾಯಿ ಶಾರದಮ್ಮ. ನಮ್ಮ ತಂದೆ ತಾಯಿಲಿ ನಾವು 3 ಜನ ಮಕ್ಕಳು ಸರ್. ಅದರಲ್ಲಿ ನಾನೇ ಹಿರಿಯವನು, ಮತ್ತು ತಂಗಿ ತಮ್ಮ ಇದ್ದಾರೆ ಸರ್. ಎಲ್ಲರೂ ವಿದ್ಯಾಭ್ಯಾಸ ಮಾಡ್ತಾ ಇದ್ದೀವಿ. ನಿಮ್ಮ ವಿದ್ಯಾಭ್ಯಾಸ ಈಗ ನೀವು ಪ್ರಾಥಮಿಕವನ್ನು ಮುಗಿಸಿದ್ರಿ, ಪ್ರೌಢಶಾಲಾ ಹಂತವನ್ನು ಮುಗಿಸಿದ್ರಿ, ಈಗ ಸಸ್ಯಶಾಸ್ತ್ರದಲ್ಲಿ ನೀವು ಒಂದು ವಿದ್ವತ್ಪೂರ್ಣವಾದಂಥ ವ್ಯಾಸಂಗವನ್ನು ಮಾಡ್ತಾ ಹೊರಟಿದ್ದೀರಿ. ಈ ಬಾಲ್ಯದಲ್ಲಿ ಕಲಿಯುವ ಹಂತದಲ್ಲಿ ನಿಮಗೆ ಹೇಗೆ ವಿದ್ಯಾಭ್ಯಾಸದ ಕಡೆಗೆ ಒಲವು ಮೂಡ್ತು, ಅಥವಾ ನಿಮ್ಮ ತಂದೆ ತಾಯಿಗಳ ಬೆಂಬಲ ಹೇಗಿತ್ತು ಅನ್ನೋದನ್ನು ಹೇಳಿ. ಸರ್, ಸಾಮಾನ್ಯವಾಗಿ ಹಳ್ಳಿ ಮಕ್ಕಳಲ್ಲಿ ಸರ್ಕಾರಿ ಶಾಲೆಗೆ ಸೇರುವುದು ಸಾಮಾನ್ಯ, ಮತ್ತು ಅಲ್ಲಿ ನಾವು ಕನ್ನಡ ಮಾಧ್ಯಮದಲ್ಲಿ ಶಿಕ್ಷಣವನ್ನು ವ್ಯಾಸಂಗ ಮಾಡೋದು. ಅದೇ ರೀತಿಯಾಗಿ ನಾನು ಸರ್ಕಾರಿ ಶಾಲೆಗೆ ಸೇರಿ ಅಲ್ಲಿದ್ದ 1ರಿಂದ 7ರವರೆಗೂ ನಮ್ಮ ಹಳ್ಳಿಯಲ್ಲಿ, ಸ್ವತಃ ಬೆಳಗೆರೆಯಲ್ಲಿ ಕನ್ನಡ ಮಾಧ್ಯಮದಲ್ಲಿ ನಾನು ವ್ಯಾಸಂಗ ಮಾಡಿದ್ದೆ. ಮತ್ತು ತದನಂತರ ಪ್ರೌಢಶಾಲಾ ಶಿಕ್ಷಣಕ್ಕಾಗಿ ನಮ್ಮ ತಂದೆ ತಾಯಿಗಳು ಒಂದು ಸ್ವಲ್ಪ ನಮ್ಮ ಮಗನು ನಗರ ಮಟ್ಟದಲ್ಲಿ ಓದಿ ಅನ್ನೋ ಒಂದು ಅಭಿರುಚಿಯಿಂದೇಳಿ ನನ್ನ ಹಿರಿಯೂರಲ್ಲಿ ನಾನು ಪ್ರೌಢಶಾಲೆಯನ್ನು ವ್ಯಾಸಂಗ ಮಾಡಿದೆ ಸರ್. ಮತ್ತು ತದನಂತರ ನಾನು PUCಯನ್ನು ನಮ್ಮ ಹುಟ್ಟೂರಲ್ಲಿ ಬೆಳಗೆರೆಯಲ್ಲಿ ವ್ಯಾಸಂಗ ಮಾಡಿದೆ. ಈಗ ನೀವು ಸಸ್ಯಶಾಸ್ತ್ರದಲ್ಲಿ ವಿಶೇಷವಾದ ವ್ಯಾಸಂಗವನ್ನು ಮಾಡಿದ್ರಿ. ಹಳ್ಳಿಯ ಬಡ ಕುಟುಂಬದ ಒಬ್ಬ ಕೃಷಿಕನ ಮಗ ವಿಜ್ಞಾನ ಮತ್ತು ಇಂಗ್ಲಿಷ್ಗಳನ್ನು ಅರ್ಥೈಸಿಕೊಂಡು ಕಲಿಯೋದು ಬಹಳ ಕಷ್ಟ, ಮುಂದುವರಿಯಲ್ಲ ಅನ್ನುವ ಕೀಳರಿಮೆಯ ದಿನಮಾನಗಳಲ್ಲಿ ನೀವು ಇಂಗ್ಲಿಷಿನ ಬಗ್ಗೆ ಒಲವು ಮೂಡಿಸ್ಕೊಂಡಿದ್ದು, ಸೈನ್ಸನ್ನು ಕಲಿಬೇಕು ಅಂತ ಹೊರಟದ್ದು, ಅದರಲ್ಲೂ ಸಸ್ಯಶಾಸ್ತ್ರದಲ್ಲೇ ಒಂದು ಪದವಿ ಪಡಿಬೇಕು ಅನ್ನೋ ಹಂಬಲ ಮೂಡಿದ್ದು ಹೇಗೆ? ಸರ್, ನಿಮ್ಮ ಕ್ವಶನ್ನು ಬಹಳ ತುಂಬ ಮಹತ್ವಪೂರ್ಣ ಸರ್ ಇವತ್ತಿನ ಕಾಲಕ್ಕೆ. ಯಾಕಂತಂದರೆ ಹಳ್ಳಿ ಮಕ್ಕಳಲ್ಲಿ ಇವತ್ತಿನ ಕಾಲಕ್ಕೆ ಇಂಗ್ಲೀಷ್ ಶಿಕ್ಷಣ ಅನ್ನೋದು ನಮಗೆ ಬಹಳ ಸವಾಲಾಗಿ ಸ್ವೀಕಾರ ಆಗಿದೆ ಸರ್. ಆ ಇಂಗ್ಲೀಷ್ ಶಿಕ್ಷಣ ಕಲಿಸ್ಬೇಕಂತ ಎಲ್ಲ ತಂದೆ ತಾಯಿಗಳ ಹಂಬಲದಿಂದ ಇವತ್ತಿನ ಕನ್ನಡ ಮಾಧ್ಯಮ ಒಂದು ಸ್ವಲ್ಪ ಕುಸಿತ ಕಾಣ್ತಾ ಇದೆ. ಅದೇ ರೀತಿಯಾಗಿ ನಾನು ನಿಜ ಹೇಳ್ಬೇಕಂದ್ರೆ ನಾನು ಕಲಾ ವಿಭಾಗನ ನಾನು PUCಯಲ್ಲಿ ಮಾಡಿದ್ದು. PUCಯಲ್ಲಿ ಕಲಾ ವಿಭಾಗ ಮಾಡಿದ ನಂತರ ನನಗೆ ಸರಿಯಾದ ಮಾರ್ಗದರ್ಶನ ಮುಂದೆ ಏನು ಮಾಡಬೇಕನ್ನೋದು ತೋಚಲಿಲ್ಲ. ಹಾಗಾಗಿ ಕೆಲವರ ತಿಳಿದಂಥರ ಒಂದು ಮಾರ್ಗದರ್ಶನದ ಮೇರೆಗೆ ನಾನು ಪ್ಯಾರಾಮೆಡಿಕಲ್ ಅನ್ನೋ ಒಂದು ಕೋರ್ಸ್ಗೆ ಹೆಲ್ತ್ ಇನ್ಸ್ಪೆಕ್ಟರ್ನ ಸೇರಿಕೊಂಡೆ ಸರ್, ವೃತ್ತಿ ಶಿಕ್ಷಣ ಪಡೆದು. ಅದರಿಂದ ಯಾವುದಾದ್ರೂ ಅವಕಾಶಗಳು ಸಿಗ್ತವೆ ಅಂತ ನೋಡಿದಾಗ ಯಥೇಚ್ಛವಾಗಿ ಜಾಸ್ತಿ ಯಾವುದು ಸಿಗಲಿಲ್ಲ. ಹಾಗಾಗಿ ನಾನು ಇವತ್ತಿನ ಕಾಲಕ್ಕೆ ಶಿಕ್ಷಣ ಬಹಳ ಮಹತ್ವಪೂರ್ಣವಾದಂತ ತಿಳ್ಕೊಂಡ್ಬಿಟ್ಟು ನಾನು ಅದರ ಪ್ಯಾರಾಮೆಡಿಕಲ್ ಬೇಸಸ್ ಮೇಲೆ ನಾವು ಈ ಡಿಗ್ರಿ ಸೇರ್ಲಿಕ್ಕೆ BSc ಸೇರ್ಲಿಕ್ಕೆ ಅವಕಾಶ ಇತ್ತು. ಸೊ ಅದನ್ನು ನಾವು ಬಳಸ್ಕೊಂಡು ನಾನು ಸೈನ್ಸ್ನ ನಾವು ಸವಾಲಾಗಿ ಸ್ವೀಕಾರ ಮಾಡಿ ಏನಾದರೂ ಕಷ್ಟ ಆದರೂ ಪರವಾಗಿಲ್ಲ, ನಾವೊಂದು ಈ ಸೈನ್ಸ್ನ ವ್ಯಾಸಂಗನ ಮುಗಿಸ್ಬೇಕಂತೇಳಿ ಸೈನ್ಸ್ಗೆ ನಾನು ಸೇರಿಕೊಂಡೆ. ಸರ್ಕಾರಿ ವಿಜ್ಞಾನ ಕಾಲೇಜಿನಲ್ಲಿ ಸೈನ್ಸ್ ತಗೊಂಡೆ. ಇವತ್ತು ಓದುವಂತಹ ವಿದ್ಯಾರ್ಥಿಗಳಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಅಯ್ಯೋ ವರ್ಷ ಪೂರ್ತಿ ಓದಬೇಕಪ್ಪ, ಎಕ್ಸಾಮು, ಈ ಮಾರ್ಕ್ಸು, ಪಾಸು, ಫೇಲು, ಇವುಗಳ ಜಂಜಾಟದಲ್ಲೇ ಕಳೆದು ಹೋಗ್ತಾರೆ. ಜೊತೆಗೆ ಒಂದಷ್ಟು ಮೊಬೈಲ್ಗಳು, ಕಂಪ್ಯೂಟರ್ಗಳು, ಟಿವಿಗಳ ಹಾವಳಿಯಿಂದ ಬದುಕನ್ನು ಎತ್ತವೋ ತೀರಿಸ್ಕೊಳ್ತಾರೆ. ನೀನು ಓದ್ತಾನೆ ಜೊತೆಗೆ ಒಂದು ಪ್ರವೃತ್ತಿಯ ರೂಪದಲ್ಲಿ ಸಾಹಿತ್ಯ ಕ್ಷೇತ್ರಕ್ಕೆ ಧುಮುಕಿದ್ದು ಬಹಳ ಸಂತೋಷ. ಯಾಕೆಂತೇಳಿದ್ರೆ ಒಂದು ಮಗುವಿಗೆ ಬಹುಮುಖ ವ್ಯಕ್ತಿತ್ವ, ಪ್ರತಿಭೆ ಇರುತ್ತೆ ಅಂತ ಕೇಳಿದ್ದೇವೆ. ಒಂದು ಮಗು ಚಿಕ್ಕಂದಿನಲ್ಲಿ 13 ಭಾಷೆಗಳನ್ನು ಕಲಿಯುವಷ್ಟು ಸಾಮರ್ಥ್ಯ ಇದೆ ಅಂತ ಗೊತ್ತು. ಆದರೆ ಆ ನಿಟ್ಟಿನಲ್ಲಿ ಪ್ರಯತ್ನಗಳು ಕಡಿಮೆ. ನೀನು ವಿಜ್ಞಾನವನ್ನು ಓದ್ತಾ ಒಬ್ಬ ವಿಜ್ಞಾನದ ವಿದ್ಯಾರ್ಥಿಯಾಗಿದ್ದುಕೊಂಡು ಸಾಹಿತ್ಯದ ಬಗ್ಗೆ ಒಲವು ಮೂಡಿದ್ದು ಹೇಗೆ?
ಹೌದು ಸರ್, ಇದು ಬಹಳ ಆಶ್ಚರ್ಯವಾದ ಪ್ರಶ್ನೆ ಸರ್. ಹಾಗೆ ನೋಡ್ತಾ ಹೋದರೆ ನಾನು ನನ್ನ ತಳಮಟ್ಟದಲ್ಲಿ ಕಲ್ತು ಬಂದಂತಹ ಒಂದು ಕನ್ನಡ ಮಾಧ್ಯಮ ಶಾಲೆ, ನನಗೆ ವಿಶೇಷವಾಗಿ ಕನ್ನಡದ ಮೇಲೆ ಒಲವು ಜಾಸ್ತಿ, ಕನ್ನಡ ಮೇಲೆ ಒಲವು ಜಾಸ್ತಿ, ಮತ್ತು ಈ ಕನ್ನಡ ಸಾಹಿತ್ಯವನ್ನು ಓದ್ತಕ್ಕಂಥದ್ದು ಮತ್ತು ಬರೀತಕ್ಕಂಥದ್ದು ಒಂದು ಸ್ವಲ್ಪ ಒಲವು ಹೆಚ್ಚಿತ್ತು. ಮತ್ತು ತಮಗೆಲ್ಲರಿಗೂ ತಿಳಿದಿದೆ, ನಮ್ಮ ಸಿದ್ಧಗಂಗಾ ಶ್ರೀಗಳು ಒಂದು ಲಿಂಗೈಕ್ಯರಾದಂತಹ ಸಂದರ್ಭದಲ್ಲಿ ನಮ್ಮ ಕರ್ನಾಟಕ ಬಹಳ ಕರಾಳೆಯ ಒಂದು ಸಮಯದಲ್ಲಿ ಇತ್ತು. ಅಂಥ ಸಂದರ್ಭದಲ್ಲಿ ನಾನು ಅವರ ಒಂದು ಸಮಾಜ ಸೇವೆ ಮತ್ತು ಅವ್ರ ಮೇಲೆ ಇರ್ತಕ್ಕಂತಹ ಭಕ್ತಿ ಮತ್ತು ನನ್ನ ಕನ್ನಡ ಪ್ರೇಮ ಮತ್ತು ಕನ್ನಡ ಒಲವಿನ ಇವೆಲ್ಲರ ಒಂದು ಸಮೀಕರಣ ನನ್ನ ಸಾಹಿತ್ಯ ಬರೀಲಿಕ್ಕೆ ಒಂದು ಪ್ರೇರೇಪಣೆ ನೀಡುತ್ತೆ. ಹಾಗಾಗಿ ನಾನು ಆ ಒಂದು ಆಧುನಿಕ ಬಸವಣ್ಣ ಅಂತೇಳಿ ಸಿದ್ಧಗಂಗಾ ಶ್ರೀಗಳ ಕುರಿತು ಒಂದು ಕವನವನ್ನು ನಾನು ರಚನೆ ಮಾಡಿದೆ. ಅಲ್ಲಿಂದ ನನ್ನ ಒಂದು ಸಾಹಿತ್ಯಕ್ಕೆ ಒಂದು ಸ್ವಲ್ಪ ಪ್ರೇರೇಪಣೆ ಪ್ರಾರಂಭ. ಅಂದ್ರೆ ಆಧುನಿಕ ಬಸವಣ್ಣ ಅನ್ನುವ ನಿನ್ನ ಶೀರ್ಷಿಕೆ ಕವನ ರಾಜ್ಯದ 3 ಪ್ರತಿಷ್ಠಿತ ಸ್ಥಳಗಳಲ್ಲಿ ವಾಚನ ಮಾಡೋದಕ್ಕೆ ಅವಕಾಶ ಸಿಕ್ತು, ಓದುಗರ ಮತ್ತು ಪ್ರೇಕ್ಷಕರ ಮನಗೆಲ್ತು ಅಂತ ಹೇಳಿದ್ವಿ. ಆ ಸ್ಥಳಗಳು ಯಾವ್ಯಾವು, ನಿಮಗೆ ಹೇಗೆ ಅನ್ನಿಸ್ತಾವತ್ತು ಸರ್? ಆ ಸ್ಥಳಗಳು ಅಂದ್ರೆ ಮೊದಲೇದಾಗಿ ಬಂದ್ಬಿಟ್ಟು ಮೂಡುಬಿದ್ರೆ. ಮೂಡುಬಿದ್ರೆಯಲ್ಲಿ ಎಕ್ಸ್ಪರ್ಟ್ ಕಾಲೇಜಿಂದ ರಾಜ್ಯ ಮಟ್ಟದ ಕವಿಗೋಷ್ಠಿಯನ್ನು ಆಯೋಜನೆ ಮಾಡಿದೆ ಸರ್. ಅಲ್ಲಿಗೆ ನಾನು ಆಧುನಿಕ ಬಸವಣ್ಣ ಒಂದು ಶೀರ್ಷಿಕೆಯ ಕವನವನ್ನು ನಾನು ಅಲ್ಲಿಗೆ ಪೇಪರಲ್ಲಿ ನೋಡಿ ಅರ್ಜಿ ಹಾಕಿದ್ದೆ ಸರ್. ಅಲ್ಲಿ ಹೋದಾಗ ಅದು 257 ಒಟ್ಟಾರೆ ಅರ್ಜಿ ಬಂದಿದ್ದು ಸರ್. ಅಲ್ಲಿ 257ರಲ್ಲಿ ನನ್ನದು 4ನೇ ಸ್ಥಾನ ಬಂದಿತ್ತು ಸರ್ ಅದಕ್ಕೆ. ಆಗ ನನಗೆ ಬಹಳ ತುಂಬ ಖುಷಿ ಆಯಿತು. ಆ ಖುಷಿಯಿಂದ ನಾನು ಇಲ್ಲಿಂದ ಅಲ್ಲಿಗೆ ಹೋಗಿ ಕವನ ವಾಚನ ಮಾಡಿದೆ. ಅಲ್ಲಿ ನಮಗೆ ಸಿಕ್ಕಂಥ ಒಂದು ಗೌರವ, ಒಂದು ಪ್ರೀತಿ, ವಿಶ್ವಾಸ ನನಗೆ ಇನ್ನೂ ಬರೀಲಿಕ್ಕೆ ಒಂದು ಖುಷಿ ಇಮ್ಮಡಿ ಆಯಿತು ಸರ್ ನನಗೆ. ಹಾಗಾಗಿ ನಾನು ಆಧುನಿಕ ಬಸವಣ್ಣ ಅನ್ನೋ ಒಂದು ಶೀರ್ಷಿಕೆ ಅಡಿಲಿರ್ತಕ್ಕಂಥ ಕವನವನ್ನು ನಾನು ಅದೇ ಕವನವನ್ನು 4 ಮತ್ತೊಮ್ಮೆ ಮಗದೊಮ್ಮೆ ರಾಜ್ಯ ಮಟ್ಟಕ್ಕೆ 2 ಸರಿ ಆ ಕವನ ಆಯ್ಕೆ ಆಯಿತು. ಓಹೋ, ಹಾಗಾದ್ರೆ ನಿಮಗೆ ಇಷ್ಟೆಲ್ಲ ಓದಿನ ಹಂತದಲ್ಲಿಯೇ ಈ ಥರದ ಅಭಿರುಚಿ ಯಶಸ್ಸಿನ ಮೆಟ್ಟಲನ್ನು ಏರ್ತಾ ಹೊರಟಾಗ ನಿಮ್ಮ ಓದಿಗೆ ಯಾವುದೇ ರೀತಿ ತೊಡಕಾಗಲಿಲ್ವಾ? ಇಲ್ಲ ಸರ್, ನಾನು ಬೇಸಿಕಲಿ ನಾನು ಬಂದಿರೋದು ಗ್ರಾಮೀಣ ಮಟ್ಟದಲ್ಲಿ ಇದರಿಂದ ಸೈನ್ಸೇ ನನಗೆ ಬಹಳ ಒಂದು ಕಷ್ಟ ಆಗಿಬಿಡ್ತು ಸರ್. ಸೈನ್ಸ್ನ ಪಾಸ್ ಆಗೋದು ಕಷ್ಟ ಆಗಿಬಿಡ್ತು ಸರ್. ಆದರೂ ನಾನು ಎಜುಕೇಷನ್ಗೆ ಇವತ್ತಿನ ದಿನದಲ್ಲಿ ಬಹಳ ಬೆಲೆ, ಎಷ್ಟೇ ದುಡ್ಡು, ಹಣ, ಆಸ್ತಿ, ಅಂತಸ್ತು ಇದ್ದರೂ ಎಜುಕೇಷನ್ಗೆ ಬೆಲೆ ಇದ್ದೇ ಇರುತ್ತೆ. ಮುಂದಿನ ದಿನಕ್ಕೆ ಎಜುಕೇಷನ್ ಮಾಡಲಿದ್ರೆ ಸಮಾಜ ಭಾಳ ಕೀಳು ಮಾಡ್ತಾರೆ ನೋಡ್ತಾರೆ. ಹಾಗೆ ನೋಡಿದರೆ ಅಂಬೇಡ್ಕರ್ ಅವರು ಒಂದು ಮಾತು ಹೇಳ್ತಾರೆ ಸರ್, ಎಜುಕೇಷನ್ ಇಸ್ ಎ ಪವರ್ಫುಲ್ ವೆಪನ್ ಟು ಬಿಲ್ಡ್ ಎ ಗುಡ್ ಸೊಸೈಟಿ ಅಂತ ಹೇಳ್ತಾರೆ ಸರ್. ಆ ಒಂದು ಶಿಕ್ಷಣಕ್ಕೆ ಅಂತ ಮಹತ್ವ ಇದೆ ಸರ್. ಶಿಕ್ಷಣವೆಂಬುದು ಒಂದು ಹುಲಿಯ ಹಾಲಿದ್ದಂಗೆ, ಅದನ್ನು ಕುಡಿದವನು ಗರ್ಜಿಸಲೇಬೇಕಂತ ಒಂದು ಮಹಾತ್ಮರು ಹೇಳ್ಯಾರ ಸರ್. ಹಾಗಾಗಿ ನಾನು ಎಷ್ಟೇ ಕಷ್ಟ ಆದರೂ ಈ ಒಂದು ಸೈನ್ಸ್ನ ನಾನು ಓದಬೇಕು. ಅದರ ಜೊತೆಗೆ ಆ ಸೈನ್ಸಲ್ಲಿ ಬಾಟ್ನಿಯನ್ನು, ಸಸ್ಯಶಾಸ್ತ್ರವನ್ನು ನಾನು ಆಯ್ಕೆ ಮಾಡಿದ್ದು ಉದ್ದೇಶ ಏನಪ್ಪ ಅಂದರೆ, ನನಗೆ ಈ ಪರಿಸರ ಅಂತಂದರೆ ಭಾಳ ಇಷ್ಟ. ಆ ದೃಷ್ಟಿಯಿಂದ ಆ ಪರಿಸರವನ್ನು ಕುರಿತು ಏನಾದರೂ ನಮ್ಮ ಕೈಲಾಗದಂಥ ಸಮಾಜ ಸೇವೆ ಮಾಡುವುದು ಅಥವಾ ಸಾಮಾಜಿಕವಾಗಿ ಚಟುವಟಿಕೆಗಳನ್ನು ಹಮ್ಮಿಕೊಳ್ಳೋದು, ಇದೆಲ್ಲ ನನಗೆ ಇಷ್ಟ ಆಗಿದೆ ಸರ್. ಹಾಗಾಗಿ ನಾನು ಸಸ್ಯಶಾಸ್ತ್ರವನ್ನು ಆಯ್ಕೆ ಮಾಡ್ತೀನಿ. ಹೀಗೆ 2 ಕಡೆಗಳಲ್ಲಿ 2 ದೋಣಿಗಳಲ್ಲಿ ಹೊರಟ್ರೆ, ಜೊತೆಗೆ ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಒಬ್ಬ ಹೆಣ್ಣು, ಒಂದು ಸಂದರ್ಭ, ಒಂದು ಘಟನೆ, ಒಬ್ಬ ವ್ಯಕ್ತಿಯ ಪಾತ್ರ ಇರುತ್ತೆ ಅಂತ ಕೇಳಿದ್ದೇನೆ. ನಿಮ್ಮ ಹುಟ್ಟೂರು ಮೂಲತಃ ಬೆಳಗೆರೆ ಆದದ್ರಿಂದ ಅಲ್ಲಿಯ ಸಂತ ಸರಳ ಸಜ್ಜನಿಕೆಯ ಆದರ್ಶ ಶಿಕ್ಷಕ ಬೆಳಗೆರೆ ಶಾಸ್ತ್ರಿಗಳನ್ನ ಹತ್ತಿರದಿಂದ ನೋಡಿದ ನೀವು, ಅವರ ಯಾವ ಗುಣವನ್ನ ನಾವು ರೂಢಿಸ್ಕೊಂಡ್ರೆ ಉತ್ತಮ ಸಮಾಜಕ್ಕೆ ಕಟ್ಟಬಹುದು ಅಂತ ಅನಿಸುತ್ತೆ? ತುಂಬ ಒಳ್ಳೆಯ ಪ್ರಶ್ನೆ ಸರ್. ನಮ್ಮ ಊರಿನ ಒಂದು ಸಂತ, ಗಾಂಧಿವಾದಿ, ಅಪ್ಪಟ ಮತ್ತು ಮುಕುಂದೂರು ಸ್ವಾಮೀಜಿಗಳ ಶಿಷ್ಯರವರು ನಮ್ಮ ಊರಿನಲ್ಲಿ ಸರ್, ಬೆಳಗೆರೆಯಲ್ಲಿ ಸುತ್ತಮುತ್ತಲು ಎಲ್ಲೂ ಶಾಲೆ ಇಲ್ಲದೆ ಬಹಳಷ್ಟು ಜನ ಶಿಕ್ಷಣದಿಂದ ವಂಚಿತರಾಗಿದ್ದರು. ನಮ್ಮ ತಂದೆಯವರ ಕಾಲದಲ್ಲಿ ಅವ್ರೇನು ಮಾಡಿದರು, ಶಿಕ್ಷಣದಿಂದ ವಂಚಿತರಾಗಬಾರ್ದು ಅಂತೇಳಿ ಆ ಸುತ್ತಮುತ್ತಲಿನ ಎಲ್ಲ ಗ್ರಾಮೀಣ ಮಕ್ಕಳಿಗೆ ಶಿಕ್ಷಣ ದೊರೆಯಲೇಬೇಕು ಅನ್ನೋ ಒಂದು ದೃಷ್ಟಿಯಿಂದ ನಮ್ಮ ಊರಿನಲ್ಲಿ ಸ್ವತಃ ಕೃಷ್ಣಶಾಸ್ತ್ರಿಗಳ ಒಂದು ಶಾಲೆಯನ್ನು ಸ್ಥಾಪನೆ ಮಾಡಿ ಎಲ್ಲರಿಗೂ ಉಚಿತ ಶಿಕ್ಷಣವನ್ನು, ಜೊತೆಗೆ ವಸತಿಯನ್ನು, ಅವರಿಗೆ ಹಾಸ್ಟೆಲ್ ವ್ಯವಸ್ಥೆ, ಇದನ್ನೆಲ್ಲರೂ ಅವರು ವ್ಯವಸ್ಥೆ ಮಾಡಿದರು ಸರ್ ಕೃಷ್ಣಶಾಸ್ತ್ರಿಗಳು. ಮತ್ತು ಅಲ್ಲಿ ನಮ್ಮೂರಿನ ನನಗೂ ಮತ್ತು ನಮ್ಮೂರಿನ ಕೃಷ್ಣಶಾಸ್ತ್ರಿಯವ್ರಿಗೂ ಬಹಳ ಅವಿನಾಭಾವ ಸಂಬಂಧ. ಯಾವ ರೀತಿ ಅಂದರೆ, ನಾವು ಅದೇ ಶಾಲೆಯಲ್ಲಿ ಓದಿರೋದು ಸರ್. ಅವರ ಶಾಲಾ ಕಾಲೇಜು ಎಲ್ಲ ಇದೆ ಸರ್, ಅದೇ ಶಾಲೆಯಲ್ಲಿ ಓದಿರೋದು. ಮತ್ತು ಬೆಳಗೆರೆ ಜಾನಕಮ್ಮ ಅನ್ನೋರು, ಮತ್ತು ಹೈ ಬೆಂಗಳೂರಿನ ಸಂಪಾದಕರಾದ ರವಿ ಬೆಳಗೆರೆಯವರು, ವಿಶೇಷವಾಗಿ ಬೆಳಗೆರೆ ಕೃಷ್ಣಶಾಸ್ತ್ರಿ ಅವರು ನಮಗೆ ಹೆಚ್ಚು ಒಲವು ಸರ್. ಯಾಕಂದರೆ ಅವರು ಸದಾ ಶ್ವೇತ ವಸ್ತ್ರವನ್ನು ಧರಿಸಿರ್ತಕ್ಕಂತಹ ಒಂದು ಅಪ್ಪಟ ಶ್ವೇತ ವಸ್ತ್ರಧಾರಿ ಸರ್ ಅವರು. ಹಾಗಾಗಿ ಅವರ ನಾಟಕಗಳು, ಆಶು ಕವಿತೆಗಳು, ಇವನ್ನೆಲ್ಲ ನಾವು ಓದ್ಕೊಂಡು ನಮಗೂ ಒಂದು ಸ್ವಲ್ಪ ಏನಾದರೂ ಬರೀಬೇಕು ಅನ್ನೋ ಒಂದು ಹಂಬಲ ಹೆಚ್ಚಾಯಿತು.
ಓದ್ತಾನು, ಜೊತೆಗೆ ಬರೀತಾನು, ಬೇರೆ ಬೇರೆ ಕಡೆ ಕಾರ್ಯಕ್ರಮ ಕೊಡ್ತಾನು, ಮನೆ ಕಡೆ ಹಿರಿಯರ ಜೊತೆನೂ ಬದುಕನ್ನು ಕಟ್ಟಿಕೊಂಡು ಹೊರಟಿದ್ದೀರಿ. ಈಗ ನೀವು ಬರೆದಂತಹ ಅನೇಕ ಕವನಗಳ ಒಂದು ಬಂಡಲ್ ನಿಮ್ಮ ಕಡೆ ಇದೆ. ಅದನ್ನ ಯಾವ ಶೀರ್ಷಿಕಡಿಯಲ್ಲಿ ಪ್ರಕಟಣೆ ಮಾಡಬೇಕು ಅಂತ ಹಂಬಲ ಇದೆ? ಸರ್, ನಾನು ಇಲ್ಲಿಯವರೆಗೆ 60ಕ್ಕೂ ಹೆಚ್ಚು ಕವನಗಳನ್ನು, ಕವಿತೆಗಳನ್ನು ರಚನೆ ಮಾಡಿದ್ದೀನಿ ಸರ್. ಇವನ್ನೆಲ್ಲ ಒಟ್ಟುಗೂಡಿಸಿ ನಾನು ನನ್ನ ಪ್ರಥಮ ಹೊತ್ತಿಗೆಯನ್ನು ಹೊರತರಬೇಕಂತ ಇದ್ದೀನಿ ಸರ್. ಅದು ಇನ್ನು ಪ್ರಾರಂಭ ಆಗಿ ಅದನ್ನ ನಡೀತಾ ಇದೆ ಸರ್. ಆದಷ್ಟು ಬೇಗ ಅದನ್ನು ಪ್ರಕಟಣೆಗೊಳ್ಳಲಿ ಅಂತ ನಾವಾದರೂ ಬಳಗದ ವತಿಯಿಂದ ಹಾರೈಸ್ತೇವೆ. ಈಗ ನೀವು ಬರೆದಂತಹ ಒಂದು ಕವನವನ್ನು ವಾಚನ ಮಾಡಿ. ಓಕೆ ಸರ್. ಸರ್, ಇತ್ತೀಚಿನ ದಿನಗಳಲ್ಲಿ ರೈತರಿಗೆ ಹೆಣ್ಣು ಕೊಡೋದು ಬಹಳ ಕಷ್ಟ ಸರ್. ಅದರಿಂದ ಬಹಳಷ್ಟು ತೊಂದರೆಗಳು, ಅನಾಹುತಗಳು ಆಗಿದ್ದಾವೆ. ಹಾಗಾಗಿ ಆ ಒಂದು ಆ ವಿಷಯವನ್ನು ಇಟ್ಕೊಂಡು ರೈತರಿಗೆ ಹೆಣ್ಣು ಕೊಡಿ ಅನ್ನೋ ಒಂದು ಶೀರ್ಷಿಕೆ ಅಡಿ ಒಂದು ಎರಡು ಸಾಲು ಬರೆದಿದ್ದೀನಿ. ಓಕೆ, ಹೇಳಿ, ತೊಂದರೆ ಇಲ್ಲ. ಶೀರ್ಷಿಕೆ: ಹೆಣ್ಣು ಕೊಡಿ ರೈತನಿಗೆ. ಹೆಣ್ಣು ಕೊಡಿ ರೈತನಿಗೆ, ಅವನ ಕಂಡು ದೂರ ಸರಿಯದಿರಿ. ಸಂಬಳ ತರುವನಲ್ಲ, ಹಾಗಂತ ಕೈಕಟ್ಟಿ ಕೂರುವವನೂ ಅಲ್ಲ. ಮೋಜು ಮಸ್ತಿ ಮಾಡುವವನಲ್ಲ, ಮನಸ್ಸಲ್ಲೇ ಪ್ರೀತಿಸುವಂಥ ರೈತನಿಗೆ ಹೆಣ್ಣು ಕೊಡಿ. ಹೆಣ್ಣು ಕೊಡಿ ರೈತನಿಗೆ, ಅವನ ಕಂಡು ದೂರ ಸರಿಯದಿರಿ. ಮಾಲೀಕನ ಕೆಳಗೆ ದುಡಿಯುವವನಲ್ಲ, ಕೈಚಾಚಿ ಬೇಡುವವನೂ ಅಲ್ಲ. ಸಮಯದ ಮಿತಿಯಿಲ್ಲ, ದುಡಿದು ತಿನ್ನುವ ದುಡಿಮೆ ನೀಡುವಂತಹ ಉದ್ಯೋಗದಾತನಿಗೆ ಹೆಣ್ಣು ಕೊಡಿ. ಹೆಣ್ಣು ಕೊಡಿ ರೈತನಿಗೆ, ಅವನ ಕಂಡು ದೂರ ಸರಿಯದಿರಿ. ನೋಡಿ, ನಿಮ್ಮ ಕವನದ ಸಾಲೆ ಹೇಳುವಾಗೆ ದುಡಿಮೆ ಕೊಡುವಂಥವನು, ಉದ್ಯೋಗದಾತ, ಅನ್ನದಾತ, ಇಷ್ಟೆಲ್ಲ ಹೊಗಳ್ತೇವೆ, ಇಷ್ಟೆಲ್ಲ ಅವನನ್ನು ಅಟ್ಟಕ್ಕೇರಿಸ್ತೇವೆ ಭಾಷಣಗಳಲ್ಲಿ ಮತ್ತು ಸಭೆ ಸಮಾರಂಭಗಳಲ್ಲಿ. ಅವನ ಬದುಕಿಗೆ ನೆಲೆಯಾಗಿ ನಿಲ್ಲಬಲ್ಲಂತಹ ಒಂದು ಸಾಂಸಾರಿಕ ಬದುಕನ್ನು ಗಟ್ಟಿಗೊಳಿಸೋದಕ್ಕೆ ಈ ಹೊತ್ತಿನ ಜನ ಬಹಳಷ್ಟು ಹಿಂದೆ ಮುಂದೆ ಮಾಡುವಂಥದ್ದು ಬಹಳ ದುಃಖದ ವಿಷಯ. ಆ ಕುರಿತಾಗಿ ನಿಮ್ಮ ಕವನದ ಸಾಲುಗಳು ದೂರ ಸರಿಯದಿರಿ ಎನ್ನುವಂಥ ಸಂದೇಶ ಬಹಳ ಅರ್ಥಪೂರ್ಣವಾಗಿದೆ. ಮತ್ತೊಂದು ಕವನವನ್ನು ವಾಚನ ಮಾಡಿ. ಸರ್, ನಾನು ವಿಶೇಷವಾಗಿ ಸಸ್ಯಶಾಸ್ತ್ರ ವಿದ್ಯಾರ್ಥಿ ಆಗಿರೋದ್ರಿಂದ ಪರಿಸರದ ಕುರಿತು ಇವತ್ತಿನ ದಿನದಲ್ಲಿ ನಮ್ಮ ಪರಿಸರಕ್ಕೆ ಮಾರಕವಾದಂಥದ್ದು ಪ್ಲಾಸ್ಟಿಕ್ ಸರ್. ಆ ಪ್ಲಾಸ್ಟಿಕ್ ಕುರಿತು, ಆ ಪ್ಲಾಸ್ಟಿಕ್ ಪರ್ವ ಯಾವ ರೀತಿ ನಮ್ಮ ಸಮಾಜದಲ್ಲಿ ಇವತ್ತು ಒಳಹೊಕ್ಕು ರಾಜ್ಯಾಡಳಿತ ಮಾಡ್ತಾ ಇದೆ ಅನ್ನೋದು ಕುರಿತು ಬರೆದಿದ್ದೀನಿ ಸರ್. ಶೀರ್ಷಿಕೆ ಪ್ಲಾಸ್ಟಿಕ್ ಪರ್ವ ಅಂತ ಸರ್. ಓಕೆ. ಪ್ಲಾಸ್ಟಿಕ್ ಪರ್ವ ಶುರುವಾಗಿದೆ ಜಗದಲ್ಲಿ, ಹೆಜ್ಜೆ ಹೆಜ್ಜೆಗೂ ಸಿಗುವ ಬಣ್ಣ ಬಣ್ಣದ ಬಳಸಿ ಎಸೆದ ಪ್ಲಾಸ್ಟಿಕ್ ವಸ್ತುಗಳು. ಸಭೆ ಸಮಾರಂಭ, ಜಾತ್ರೆ, ಉತ್ಸವ, ಮದುವೆ ಕಾರ್ಯಗಳಲ್ಲಿ ಪ್ಲಾಸ್ಟಿಕ್ನದ್ದೇ ದರ್ಬಾರು. ಬಳಸಿ ಎಸೆಯುವ ಎಷ್ಟೋ ಪ್ಲಾಸ್ಟಿಕ್ಗಳು ಸೇರುತ್ತಿವೆ ಸಮುದ್ರ ಸಾಗರಗಳಿಗೆ ಟನ್ಗಟ್ಟಲೆ. ಇದರಿಂದಾಗಿ ಲಕ್ಷಾಂತರ ಜಲಚರಗಳಿಗೆ ನಿತ್ಯವೂ ಮರಣ. ಅಡುಗೆ ಮನೆಯಲ್ಲಿರುವ ಸಾಮಾನುಗಳಲ್ಲಿ ಪ್ಲಾಸ್ಟಿಕ್ನದ್ದೇ ಸಿಂಹಪಾಲು. ಗುಡಿಸುವ ಪೊರಕೆಯಿಂದ ಹಿಡಿದು ಬಡಿಸುವ ಕೈಯವರೆಗೂ ಪ್ಲಾಸ್ಟಿಕ್ನದ್ದೇ ಕಾರುಬಾರು. ಪ್ಲಾಸ್ಟಿಕ್ ಬಳಕೆ ಹೆಚ್ಚಾದಂತೆಲ್ಲ ಕ್ಯಾನ್ಸರ್ ಕಾರಕಗಳು ಹೆಚ್ಚುತ್ತಲೇ ಇವೆ. ಭೂಮಿ ಫಲವತ್ತತೆ ಕುಸಿದು ವಾತಾವರಣದ ತಾಪ ಏರುತ್ತಿದೆ. ದಿನ ಕಳೆದಂತೆಲ್ಲ ಓಜೋನ್ ಪದರ ಸವೆಯುತ್ತಲಿದೆ. ಪ್ಲಾಸ್ಟಿಕ್ ಬಳಕೆ ಹೀಗೆ ಮುಂದುವರೆದರೆ ಸಸ್ಯ, ಪ್ರಾಣಿ, ಪಕ್ಷಿಗಳೆಲ್ಲ ನಲುಗಿ ಜೀವರಾಶಿಗಳೇ ಇಲ್ಲವಾಗುತ್ತವೆ. ಮುಂದೊಂದು ದಿನ ನಮ್ಮ ಮಕ್ಕಳಿಗೆ ಪ್ರಾಣಿ, ಪಕ್ಷಿ, ಕ್ರಿಮಿ ಕೀಟಗಳನ್ನು ಟಿವಿ, ಫೋಟೋ, ಪುಸ್ತಕಗಳಲ್ಲಿ ತೋರಿಸಬೇಕಾಗಿತ್ತು. ಅಷ್ಟೇ ಯಾಕೆ, ಉಸಿರಾಡುವ ಗಾಳಿಯನ್ನೂ ಸಹ ಹಣ ಕೊಟ್ಟುಕೊಳ್ಳಬೇಕಾಗುತ್ತದೆ. ಎಚ್ಚರ. ರಾಸಾಯನಿಕ ವಸ್ತುಗಳನ್ನು ಕೈ ಬಿಡೋಣ, ಸಾವಯವ ವಸ್ತುಗಳನ್ನು ಕೈ ಹಿಡಿಯೋಣ. ನಮ್ಮ ಪರಿಸರವನ್ನು ಸಂರಕ್ಷಿಸೋಣ, ನಮಗಾಗಿ, ನಮ್ಮ ಮುಂದಿನ ಪೀಳಿಗೆಗಾಗಿ. ಬಹುಶಃ ಈ ಮಾಸವೇ ಪರಿಸರ ದಿನಾಚರಣೆಯ ಮಾಸ. ಜೂನ್ 5 ವಿಶ್ವ ಪರಿಸರ ದಿನಾಚರಣೆ. ಇಂತಹ ಒಂದು ಸಂದರ್ಭದಲ್ಲಿ ಪರಿಸರವನ್ನು ಕುರಿತಾಗಿ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂಥ ಸಾಲುಗಳನ್ನು ಬರೆದಿದ್ದೀರಿ. ಹಾಗಾದರೆ ಎಲ್ಲರಿಗೂ ಗೊತ್ತಿದೆ ಪರಿಸರ ನಾಶ ಜೀವ ಜಗತ್ತು ಸಂಕುಲಗಳಿಗೆ ಸರ್ವನಾಶಕ್ಕೆ ಕಾರಣ ಅಂತ. ಆದರೂ ಸಹ ಇಷ್ಟೆಲ್ಲ ಕಾನೂನು ಮತ್ತೊಂದು ಮುಗಿದೊಂದರ ಮಧ್ಯದಲ್ಲಿ ಮತ್ತೆ ಅದನ್ನೇ ಹಿಂಬಾಲಿಸಿ ಬಳಸ್ತಾ ಇರುವಂಥ ಜನರಿಗೆ ನೀವೇನು ಹೇಳಿ ಬಯಸ್ತೀರಿ? ಸರ್, ಇದು ಯಾವುದೇ ಒಂದು ಸರ್ಕಾರದಿಂದಲೇ ಮಾಡ್ತಕ್ಕಂತಹ ದೊಡ್ಡ ಕೆಲಸ ಅಲ್ಲ ಸರ್. ಬದಲಾಗಿ ನಾವು ಪ್ರತಿಯೊಬ್ಬ ಮನುಷ್ಯರು, ಪ್ರತಿಯೊಬ್ಬ ಪ್ರಜೆಗಳು ನಾವೇ ಅರಿತು ಅವನ್ನ ಪರಿಸರಕ್ಕೆ ಏನು ಮಾರಕ ಆಗ್ತಾವ ಅಂತ ಪದಾರ್ಥಗಳನ್ನು ನಾವೇ ತಡೆದು ಅವನ್ನ ಬಳಸದೆ ಆದಷ್ಟು ಕಮ್ಮಿ ಮಾಡ್ತಾ ಹೋದರೆ ನಾವೇ ಪರಿಸರಕ್ಕೆ ಕೊಡ್ತಕ್ಕಂತಹ ಒಂದು ದೊಡ್ಡ ಕೊಡುಗೆ. ಹಾಗಾಗಿ ಪ್ರಕೃತಿ ಮುಂದೆ ನಾವು ಮನುಷ್ಯರು ಬಹಳ ಕುಬ್ಜ ಸರ್. ಹಾಗಾಗಿ ನಾವು ಪ್ರಕೃತಿ ದೈವ ಸರ್ ನಮಗೆ.
ಓಕೆ, ಅಂದರೆ ಪರಿಸರ ರಕ್ಷಣೆ ನಮ್ಮೆಲ್ಲರ ಹೊಣೆ ಎನ್ನುವಂಥ ಸಂದೇಶವನ್ನು ಬಿತ್ತರಿಸ್ತಕ್ಕಂಥ ನೀವು ಬಹುಶಃ ನನಗನ್ನಿಸುವಂಥದ್ದು ವಿದ್ಯಾರ್ಥಿ ದೆಸೆಯಲ್ಲೇ ಇಂಥದ್ದೊಂದು ಹಂಬಲ, ಇಂಥದ್ದೊಂದು ಜಾಗೃತಿಯ ಮನಸ್ಥಿತಿಯನ್ನು ರೂಢಿಸಿಕೊಂಡ ಪ್ರವೀಣ್ ಮುಂದೊಂದು ದಿನ ನೀವು ಪ್ರವೀಣ್ ಕುಮಾರ್ ಸಾಹಿತಿಯಾಗಿ ಬೆಳೆಯುವಂಥ ಹೆಜ್ಜೆ ಗುರುತುಗಳನ್ನು ನಾನು ಗಮನಿಸ್ತಾ ಇದ್ದೇನೆ. ನಮ್ಮ ಬಿಸಿ ಸುದ್ದಿವಾಹಿನಿಯ ಆಶಯವೂ ಅಷ್ಟೇ, ಮೂಲೆ ಗುಂಪಲ್ಲಿರುವ ತೆರೆಗೆ ಬಾರದ ಗೊತ್ತಿಲ್ಲದೆ ಗುರುತಿಸಲೇ ಇರುವಂತಹ ಕವಿಮಿತ್ರರನ್ನು ಪರಿಚಯಿಸುವ ಅನ್ನುವ ಕಾರ್ಯಕ್ರಮದ ಅಡಿಯಲ್ಲಿ ಇಂದು ನಮ್ಮ ಕರೆಗೆ ಹೋಗೊಟ್ಟು ಸಮಯವನ್ನು ಮೀಸಲಿಟ್ಟು ಬಂದಿದ್ದೀರಿ. ನಮ್ಮ ಬಳಗದ ವತಿಯಿಂದ ನಿಮಗೆ ಹೃತ್ಪೂರ್ವಕ ವಂದನೆ, ಅಭಿನಂದನೆಗಳು. ನಮಸ್ತೆ ಸರ್, ಧನ್ಯವಾದಗಳು. ಆತ್ಮೀಯ ಮಿತ್ರರೇ, ಮತ್ತೊಬ್ಬ ಕವಿಮಿತ್ರರೊಂದಿಗೆ ಮುಂದಿನ ವಾರ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ನಮಸ್ಕಾರ.